ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕುಚ್ಚು ಕಡುಬು ನಾಗಪಂಚಮಿ ಸ್ಪೆಷಲ್. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಈಗ ಇಲ್ಲಿ ನೋಡ್ರಿ, ನಾನು 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಇದನ್ನೀಗ ಸಾನಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಳತ್ತೀನಿ ನೋಡ್ರಿ. ಆಮೇಲೆ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೀಗ ಇದಕ್ಕೆ ಸ್ವಲ್ಪ ಏನು ಮಾಡ್ತೀನಿ, ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿರಿ, ಒಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಈಗ ಇದನ್ನು ನಾದ್ಕೋಬೇಕು. ಆಮೇಲೆ ನಿಮ್ಗೆ ಅದು ಗೊತ್ತೇ ಇರುತ್ತೆ ಹೋಳ್ಗೆ ಹಿಟ್ಟು ಹೆಂಗೆ ನಾದ್ಕೋತೀರಿ ಅಂತ. ಆ ಥರನೇ ಇದನ್ನು ಪೂರ್ತಿ ಈಗ ನಾದ್ಕೋಬೇಕು. ಆದರೆ ಏನಂದ್ರೆ ಸ್ವಲ್ಪ ಗಟ್ಟಿಯಾಗಿ, ಯಾಕಂದ್ರೆ ಇದು ಕಡುಬಿಂದಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು, ಜಾಸ್ತಿ ತೆಳ್ಳಗೆ ಇರಬಾರ್ದು. ನೋಡಿರಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಏನು ಮಾಡ್ಕೋಬೇಕು, ಇದನ್ನ ಪೂರ್ತಿಯಾಗಿ ನಾದ್ಕೋರಿ. ಜಾಸ್ತಿ ತೆಳ್ಳಗಾದ್ರೆ ಆಮೇಲೆ ಲಟ್ಸಾಕ ಗಾವಾಗಂಗಿಲ್ಲ. ಅದಕ್ಕೆ ಏನು ಮಾಡೈತಿ, ಸ್ವಲ್ಪ ಇದನ್ನು ಗಟ್ಟಿಗನ ನಾದ್ಕೊಂಡು ನೋಡ್ರಿ. ಈ ಹದ ಇದ್ರೆ ಸಾಕಿದೆ. ಆಮೇಲೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಏನು ಮಾಡಿರಿ, ಇದನ್ನು ಸ್ವಲ್ಪ ನೆನೆ ಹಾಕ್ಬಿಡ್ರಿ ಹಿಟ್ಟು. ಇದು ಹಿಟ್ಟು ನೆನೆ ಎಷ್ಟರಲ್ಲ ಅಂತಂದ್ರೆ ಈಗ ನಾವೇನು ಮಾಡೋದು, ಹೂರ್ಣಕ್ಕೆ ಏನು ಬೇಕಂತ ರೆಡಿ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಇದು ಅದಕ್ಕಿರಲಿ, ಜಾಸ್ತಿ ತೆಳ್ಳಗೂ ಬೇಡ ಮತ್ತು ಜಾಸ್ತಿ ಗಟ್ಟಿಗೂ ಬೇಡ. ಈ ಹದ ಇದ್ರೆ ಸಾಕು, ಹೋಳಿಗೆ ಅಂದ್ರೆ ಕಡುಬು ಮಸ್ತ್ ಆಗ್ತಾವೆ. ಈಗ ಇಲ್ಲಿ ನೋಡಿರಿ, ನಾನು ಈ ವಾಟೆಲಿ ಒಂದು ವಾಟೆ ಅಷ್ಟು ಏನು ಮಾಡತ್ತೀನಿ, ಕಡಲೆಬೇಳೆ ತೊಗೊಳತೈತಿ. ಕಡಲೆಬೇಳೆನ ತೊಳ್ಕೊಂಡು ಕುದಿಯಕ್ಕೆ ಹಾಕ್ಕೊಳ್ಳೋಣ್ರಿ. ಕುಕ್ಕರ್ನಾಗ ಮಾಡೋದು ಭಾಳ ಅಂದ್ರೆ ಈಸಿನ ಐತಿ ಕುದಿ ಹಾಕ್ಕೊಳ್ಳೋದು. ನೀವು ಬೇಡ ಅಂತಂದ್ರೆ ಹಂಗೆ ಬೋಗನ್ಯಾಗೂ ಕುದಿ ಹಾಕ್ಕೋಬೋದು, ಅಂದ್ರೆ ಒಂದು ಪಾತ್ರೆ ಒಳಗೂ ಕುದಿ ಹಾಕ್ಕೊಂಡು ನಾವಿಲ್ಲಿ ಕುಕ್ಕರ್ನಾಗ ವಿಸಿಲ್ ಹೊಡೆಸ್ಕೊಳ್ತೀವಿ. ಏನು ತೆಳ್ಳಗೆ ಏನು ಆಗಂಗಿಲ್ಲ, ಹೂರ್ಣ ಅಷ್ಟು ಕರೆಕ್ಟಾಗಿ ಆಗ್ತೈತಿ. ನೋಡಿರಿ, ಬ್ಯಾಳೆಲ್ಲ ಹೆಂಗೆ ಕುದ್ದಾವಂತ. ಈಗ ಇದಕ್ಕೆ ಏನು ಮಾಡ್ಬೇಕು, ಕಟ್ಟನ್ನ ಪೂರ್ತಿ ಇದನ್ನು ಬಸದು ತಗೋಬೇಕು. ಅಂದರೆ ಇದ್ರಾಗಿರೋ ನೀರನ್ನೆಲ್ಲ ಪೂರ್ತಿ ಏನು ಮಾಡಬೇಕು, ಬಸದು ತಗೋಬೇಕು. ಕಡಲೆಬೇಳೆಗೆ ಹೋಳ್ಗೆ ಮತ್ತು ಕಡಲೆಬೇಳೆ ಕಡುಬು ಇವೆಲ್ಲ ಮಸ್ತ್ ಟೇಸ್ಟ್ ಇರ್ತಾವೆ. ಈಗ ನೋಡಿರಿ, ಕಟ್ಟು ಪೂರ್ತಿ ಇದನ್ನ ಏನು ಮಾಡತ್ತೆ, ಒಂದು ಇದ್ರಾಗ ತಕ್ಕೊಳತೈತಿ. ಹೋಳ್ಗೆ ಸಾರಂತೂ ಮಸ್ತ್ ಆಕೈತಿ ಇದ್ರದ್ದು. ಈಗ ಪೂರ್ತಿಯಾಗಿ ಕಟ್ಟು ತಕ್ಕೊಂಡಿಂದ ಏನು ಮಾಡಬೇಕು, ಈಗ ಇದಕ್ಕೆ ಯಾವ ವಾಟೆಲೆ ನಾವೇನು ಮಾಡಿದ್ವಿ, ಕಡಲೆಬೇಳೆ ತೊಗೊಂಡಿದ್ವಿ, ಅದೇ ವಾಟೆಲೆ ಏನು ಮಾಡಬೇಕು, ಬೆಲ್ಲನ ಹಾಕ್ಕೋಬೇಕು. ನೋಡಿರಿ, ಅದೇ ಅಳತಿಲಿ ಏನು ಮಾಡೈತಿ, ಬೆಲ್ಲನ ಹಾಕ್ಕೊಳತ್ತೀವಿ. ಎಷ್ಟು ವಾಟೆ ನಾವು ಹಾಕಿರ್ತೀವಿ ಆ ವಾಟೆಲೇನ ಬೆಲ್ಲ ಕರೆಕ್ಟಾಗಿ ಅಳತಿ ಹಾಕ್ಕೊಂಡ್ರೆ ಹೂರ್ಣ ಏನಾಗಂಗಿಲ್ಲ, ತೆಳ್ಳಗ ಆಗಂಗಿಲ್ಲ, ಚೆನ್ನಾಗಿ ಕರೆಕ್ಟಾಗಿ ಬರ್ತೈತಿ. ಅದ ಹತ್ತಕ್ಕನ ಈಗ ಇದನ್ನು ಏನು ಮಾಡಬೇಕು, ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಯಾವ ಆಟೆ ಕಡಲೆಬೇಳೆ ಯಾವ ಅಳತಿ ತೊಗೊಂಡ್ರೆ ಅದೇ ಅಳತಿ ಒಳಗೆ ತೊಗೋಬೇಕು ನೋಡ್ರಿ. ಮತ್ತು ಆಮೇಲೆ ಈಗೇನು ಮಾಡ್ಬೇಕು, ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬೆಲ್ಲ ಮಿಕ್ಸ್ ಆಗೋಕ್ಕೆ ಕೊಡ್ಬೇಕು. ಒಂದು ಸ್ವಲ್ಪ ಬಿಸಿ ಮಾಡೋಕೆ ಇಡ್ರಿ, ಅಂದ್ರೆ ಅದು ಪೂರ್ತಿ ಬೆಲ್ಲ ಕೂಡ್ಕೊಂಡಿಂದ ಆಮೇಲೆ ಏನು ಮಾಡ್ಬೇಕು, ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಕೈತಿ. ಇಲ್ಲಿ ನೋಡಿರಿ, ಬಿಸಿದೇ ಹಾಕ್ಕೋಬೇಕು, ಯಾಕಂತಂದ್ರೆ ಅದು ಹೂರ್ಣ ಕಟ್ಟಿಗೆ ಚಲೋ ಆಕೈತಿ. ಆರಿದ ಮೇಲೆ ಅಂತಂದ್ರೆ ಆಮೇಲೆ ಒಂದೊಂದು ಕಾಳು ಉಳಿತಾವೆ, ಅವಾಗ ಹೂರ್ಣನ ಏನಾಗುತ್ತೆ, ನುಚ್ಚಾಗುತ್ತೆ, ಅವಾಗ ಕರೆಕ್ಟಾಗಿ ಬರೋಂಗಿಲ್ಲ. ಅದು ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಎಲ್ಲ ತೆಳ್ಳಗೆ ಚೆನ್ನಾಗಾಗುತ್ತೆ ಹೂರ್ಣ. ಯಾವ ಥರ ಅಂತಂದ್ರೆ ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ಕರೆಕ್ಟ್ ಆಗುತ್ತೆ ಅದು. ಹಂಗಾದ್ರೆ
ನೋಡಿರಿ ಬಿಸಿ ಬಿಸಿ ಸ್ವಲ್ಪ ಅಂದರೆ ಅಷ್ಟು ಇದು ಬಿಸಿದಲ್ಲ, ಸ್ವಲ್ಪ ಬಿಸಿದಿರಬೇಕು. ಯಾಕಂತಂದ್ರೆ ಅದು ಹೂರಣ ಗಟ್ಟಿ ಆಗ್ಬೇಕಂದ್ರೆ ಏನು ಬಿಸಿದು ಹಾಕ್ಕೊಂಡ್ರೆ ಏನಾಗುತ್ತೆ ಅದು ಅದಕ್ಕೆ ಬರುತ್ತೆ, ಕಾಳದು ಉಳಿಯಂಗಿಲ್ಲ. ಈಗ ನೋಡಿರಿ ಎಷ್ಟು ಚೆನ್ನಾಗೈತೆ ಹೂರಣ. ಆಮೇಲೆ ಇಲ್ಲಿ ನೋಡಿರಿ ನಾವು ಕುಚ್ಗಡಬಕ್ಕೆ ಫಸ್ಟ್ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಳತೈತಿ. ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಎಣ್ಣೆ ಹಾಕ್ಕೊಳತೈತಿ. ನೋಡಿರಿ ನೀವು ಕರ್ಗಡ್ ಮಾಡೋಕ್ಕೆ ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ. ಆದರೆ ನಾವಿಲ್ಲಿ ಪಂಚಮಿ ಟೈಮ್ನಾಗ ಏನು ಮಾಡ್ತೀವಿ, ಕುಚ್ಕಡಬು ಅಂತೇಳಿ ನೀರಾಗ ಕುದಿಸ್ಕಾರ ಮಾಡ್ತೀವಿ. ಅದಕ್ಕೆ ಇಲ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಏನು ಮಾಡೈತಿ, ಎಣ್ಣೆ ಹಾಕ್ಕೊಂಡೈತಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೈತೆ ಅಷ್ಟೇ. ಅದಕ್ಕೆ ಈಗ ಇವನ್ನ ಉಳ್ಳಿ ಮಾಡಿ ಇಟ್ಕೊಂಡಿದ್ವಲ್ಲ ಎಲಿನ, ಅವನ್ನ ಉಳ್ಳಿ ಮಾಡಿ ಇಟ್ಕೊಂಡು ಹಿಟ್ಟನ್ನ ಏನು ಮಾಡ್ಬೇಕು, ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಕಡುಬು ಕರ್ಜಿಕಾಯಿ ಯಾವ ಥರ ಮಾಡ್ತೀರಿ ಅದೇ ಥರ ಇದು ನೋಡಿರಿ ಎಲ್ಲ ಒಳಗೆ ತುಂಬ್ಕೊಳ್ಳತೈತಿ. ಹೂರಣ ತುಂಬ್ಕೊಳ್ಳತೈತಿ. ಹೂರಣ ತುಂಬ್ಕೊಂಡು ಗಟ್ಟಿಗೆ ಇದು ಮುಂದ್ಗಡೆ ಇದನ್ನು ಹಾಕಿ ನೋಡಿರಿ ಈಗ ಅಷ್ಟು ಮಾಡಿಟ್ಕೊಂಡು ಹೂರಣ ನೋಡಿರಿ ಎಷ್ಟು ಒಬ್ಬೊಬ್ಬರು ಕುಕ್ಕರ್ ಒಳಗೆ ಕುದಿಸಿದ್ರೆ ತೆಳ್ಳಗಾಕೈತಿ ಅದು ಅಂತಿರ್ತಾರೆ. ಆದರೆ ಈ ಹದಕ್ಕೆ ಹಿಂಗೆ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ. ನಾವು ಬೆಲ್ಲ ಅಳತಿಲೇನೋ ಹಾಕ್ಕೊಂಬಿಟ್ರೆ ಹೂರಣನೂ ಕರೆಕ್ಟಾಗಿ ಅದ ಅಳತಿಲೇನೋ ಬರುತ್ತೆ. ಆವಾಗ ನಮಗೂ ಇದು ತುಂಬಾಕೂ ಕರೆಕ್ಟಾಗಿರುತ್ತೆ. ನಾವು ಯಾವಾಗ ಮಾಡಿದರೂ ಇದೇ ಥರನ ಹೂರಣ ಮಾಡೋದು. ಈಗ ನೋಡಿರಿ ನೀರೆಲ್ಲ ಕುದಿ ಬಂದೈತಿ. ಕುದಿ ಬಂದಮೇಲೆ ಇದಕ್ಕೆ ಇವು ಏನು ತುಂಬಿಟ್ಕೊಂಡಿದ್ವೆಲ್ಲ ಇದನ್ನು ಅವನ್ನೆಲ್ಲ ಈಗ ಕಡುಬನ್ನ ಹಾಕುಂದಿರ್ತದಕ್ಕೆ. ನೀರಾಗಿ ಕುದಿಸಿ ಮಾಡೋದಕ್ಕೆ ಇದಕ್ಕೆ ಏನಂತೀವಿ ನಾವು, ಕುಚ್ಚು ಕಡುಬು ಅಂತೇಳಿ ಅಂತೀವಿ. ನೋಡಿರಿ ಇಷ್ಟು ಈಗ ಬೆಂದಿಂದ ಸ್ವಲ್ಪ. ಆಮೇಲೆ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಡ್ರಿ. ನೋಡಿರಿ ಎಷ್ಟು ಈಸಿಯಾಗೈತಿ ಕುಚ್ಚು ಕಡುಬು ಮಾಡೋದು. ಇದೊಂದು ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ನೋಡಿರಿ. ಇದಕ್ಕೆ ಬೆಣ್ಣೆ ಸರ್ಕೊಂಡು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹೆಂಗೈತಂತ ಕಮೆಂಟ್ ಕೂಡ ಮಾಡಿರಿ. ಧನ್ಯವಾದ.